ತನಗಾಗಿ ತಾನು ಸಂಪಾದಿಸುವುದಲ್ಲ, ಮತ್ತೆ ಇತರರಿಗಾಗಿ ಬದುಕುವಂತಹ ಬದುಕು. ಲಿವ್ ಅಂಡ್ ಅದರ್ ಲೆಟ್ ಲಿವ್. ಬೇರೆಯವರಿಗೆ ಬದುಕುವ ಅವಕಾಶ ಅದಾಗಿದೆ. ಮಸೀದಿಗಳಿಂದ ನಮಗೆ ಕಾಣಸಿಗುವಂತಹ ಮಹೋನ್ನತವಾದಂತಹ ದರ್ಶನ ಅದಾಗಿದೆ. ಎಲ್ಲ ಮಸೀದಿಗಳ ಆ ಒಂದು ಸಂದೇಶ ಮಿನಾರಗಳಲ್ಲಿ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್. ಏನಿದು? ಸಕಲ ಚರಾಚರಗಳ ಗೋಚರ ಅಗೋಚರ ಸಕಲ ಚರಾಚರಗಳ ಒಡೆಯನಾದ ಅಲ್ಲಾಹನೇ ನೀನು ಸರ್ವಶ್ರೇಷ್ಠನಾಗಿದ್ದೀರಿ, ನೀನು ಉತ್ತಮನಾಗಿರುವಿ. ಇದನ್ನೇ ಓಂ ಭೂರ್ಭುವಸ್ಸುವಃ ಗಾಯತ್ರಿ ಮಂತ್ರದಲ್ಲಿ ಶ್ರೇಷ್ಠವಾದ ಮಂತ್ರ. ಗಾಯತ್ರಿ ಮಂತ್ರದಲ್ಲಿ ಓಂ ಭೂರ್ಭುವಸ್ಸುವಃ ತತ್ವಿತ್ವರೇಣ್ಯಂ ಭರ್ಗೋ ದೇಮಸ್ಸ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಏನು ಹೇಳೋದು? ಕೆಲವರಿಗೆ ಈ ಅಲ್ಲಾಹು ಅಕ್ಬರ್ನಲ್ಲಿಯೂ ಕೂಡ ಸಂಶಯ. ಏನೋ ಹೇಳ್ತಾ ಇದ್ದಾರೆ, ಏನೋ ಕೂಗ್ತಾ ಇದ್ದಾರೆ. ಅಲ್ಲಾಹು ಅಕ್ಬರ್ ಮುಸಲ್ಮಾನರನ್ನು ಸೃಷ್ಟಿಸಿದ, ಹಿಂದುವನ್ನು ಸೃಷ್ಟಿಸಿದ, ಕ್ರೈಸ್ತನನ್ನು ಸೃಷ್ಟಿಸಿದ, ಸಕಲ ಚರಾಚರಗಳನ್ನು ಸೃಷ್ಟಿಸಿದ ದೈವನೇ ಅಲ್ಲಾಹನೇ ನೀನು ಶ್ರೇಷ್ಠ, ನೀ ಪರಮೋನ್ನತ. ಯಾವುದೇ ಸಂಶಯ ಇಲ್ಲ. ಅದು ಮಾತ್ರ ಅಲ್ಲ, ಮೊನ್ನೆ ಉಳ್ಳಾಳದಲ್ಲಿ ಅಲ್ಲಾಹು ಅಕ್ಬರ್ ಅಂತ ಹೇಳಿದರು ಅಂತ ಆ ಹುಡುಗಿ, ಮಂಡ್ಯದ ಹುಡುಗಿ ಅಲ್ಲಾಹು ಅಕ್ಬರ್ ಕೂಗಿದರು ಅಂತ ಅಯ್ಯೋ ಎಷ್ಟೆಲ್ಲ ಪ್ರಶ್ನೆ ಮಾಡಿದರು. ಅಲ್ಲಾಹು ಅಕ್ಬರ್ ಅನ್ನುವುದು ಪ್ರಶ್ನೆ ಮಾಡುವ ಧ್ವನಿಯಲ್ಲ, ಪೈಪೋಟಿಯ ಧ್ವನಿ ಅಲ್ಲ ಅದು. ಮೊನ್ನೆ 3 ಪೊಲೀಸ್ ಅಧಿಕಾರಿಗಳಿಗೆ ಉಳ್ಳಾಳ ದರ್ಗಾ ಶರೀಫಿನಲ್ಲಿ ಸಯ್ಯದ್ ಮದನಿ ಶರೀಫ್ ತಂಗಳವರ ಆ ಮಹನೀಯ ಸನ್ನಿಧಿಯಲ್ಲಿ ಅವರನ್ನ ಅಭಿನಂದಿಸಿದರು, ಶಾಲು ಹೊದಿಸಿದರು. ಆ ಸಾಲು ಹೊದಿಸುವಾಗ ಅಲ್ಲಿ ನೆರೆದ ಸಹಸ್ರಾರು ಮಂದಿ, ಅಸಂಖ್ಯಾತ ಮಂದಿ ಕೂಗಿ ಹೇಳಿದ ಧ್ವನಿ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್. ಹಿಂದೂ ಸಹೋದರ ಅವರನ್ನ ಗುರುತಿ ಸನ್ಮಾನಿಸಿ ಅವರಿಗೆ ಸಾಲು ಹೊದಿಸುವಾಗ, ಆದ್ದರಿಂದ ಅದು ಸ್ವೀಕಾರದ ಗೌರವದ ಧ್ವನಿಯಾಗಿದೆ. ಮಾತ್ರವಲ್ಲ, ಒಂದಂತೂ ಹೇಳಲೇಬೇಕಾಗಿದೆ. ಮತ್ತೆ ಅಲ್ಲಾಹು ಅಕ್ಬರ್ ಬಗ್ಗೆ ಗೊತ್ತಾ ನಿಮ್ಗೆ? ಇಶ್ಫಾಕುಲ್ಲಾ ಖಾನ್ ಬಗ್ಗೆ ಯಾರಾದರೂ ಅರಿಯದೆ ತಿಳಿಯದೆ ಹೋಗಬಹುದಾ? ಸಾಧ್ಯವೇ ಇಲ್ಲ. ನೇಣಿನ ಕುಣಿಕೆ ಏರುವಾಗ ಬ್ರಿಟಿಷರ ವಿರುದ್ಧ ಹೋರಾಡಿ ನೇಣಿನ ಕಂಬವನ್ನು ಏರುವಾಗ ಕೊಯ್ ಖಾಯಿಶ್ ಏ ಖಾಯಿಶ್ ಹೋ लाके रख दी तोड़ी भी खाके वतन कफन में. ನನಗೆ ಯಾವುದೇ ಉದ್ದೇಶವಿಲ್ಲ. ನನ್ನ ಕಫನ್ ಬಟ್ಟೆಯಲ್ಲಿ ನನ್ನ ದೇಶದ ಮಣ್ಣನ್ನು ತಂದು ತೋರಿಸಿ ಅದು ಮಾತ್ರ ನನಗೆ ಸಾಕು ಅಂತ ಈ ದೇಶಕ್ಕಾಗಿ ವೀರ ಪ್ರಾಣವನ್ನು ಕೊಟ್ಟಂತಹ ದೇಶಾಭಿಮಾನಿ ಇಶ್ಫಾಕುಲ್ಲಾ ಖಾನ್ ಬಾಂಗ್ ಬಗ್ಗೆ ಹೇಳಿದ್ದು, ಏಳಿ ಎದ್ದೇಳಿ ಮಲಗುವಿರಾನಿದ್ದೆಯಲಿ, ಏಳಿ ಎದ್ದೇಳಿ ಮಲಗುವಿರಾನಿದ್ದೆಯಲಿ, ಕೇಳಿ ಮಸೀದಿಯ ಬಾಂಗ್ ಕರೆ, ಕೇಳಿ ಮಸೀದಿಯ ಬಾಂಗ್ ಕರೆ. ಮುನ್ನುಗ್ಗಿ ಯಾರೋ ಕರೆಯುತ್ತಿಹರಿಲ್ಲಿ, ಮುನ್ನುಗ್ಗಿ ಯಾರೋ ಕರೆಯುತ್ತಿಹರಿಲ್ಲಿ, ನಿಮ್ಮ ಗುರಿಯ ಗುರುತು ತೋರಿ ತೋರಿ. ಇಶ್ಫಾಕುಲ್ಲಾ ಖಾನ್ ಹೇಳಿದ ಮಾತು. ಮಸೀದಿಯಿಂದ ನಾನು ಆಲಿಸುವ ಕೇಳಿಸುವ ಬಾಂಗ್ ಧ್ವನಿ, ಅದೇ ರೀತಿ ದೇವಸ್ಥಾನಗಳಿಂದ ಶಂಖ ಗಂಟೆಗಳ ಧ್ವನಿ, ಅದು ಬ್ರಿಟಿಷರೊಂದಿಗೆ ಹೋರಾಡಲು ನನ್ನನ್ನು ಪ್ರೇರೇಪಣೆ ನೀಡುತ್ತಾ ಇದೆ. ಇದಾಗಿತ್ತು ಇಶ್ಫಾಕುಲ್ಲಾ ಖಾನ್ ಬಾಂಗ್ ಬಗ್ಗೆ ಹೇಳಿದ್ದು. ಮಸೀದಿಯಿಂದ ಬಾಂಗ್ ಕೇಳಿದಾಗ ನನಗೆ ಎಚ್ಚೆತ್ತು ಬ್ರಿಟಿಷರೊಂದಿಗೆ ಹೋರಾಡಬೇಕು ಅನ್ನುವ ಹುಮ್ಮಸ್ಸು ಬರುತ್ತಾ ಇತ್ತು ಇಶ್ಫಾಕುಲ್ಲಾ ಖಾನ್ ಚರಿತ್ರೆಯ ಪುಟಗಳಲ್ಲಿ. ಅಲ್ಲಾಹು ಅಕ್ಬರ್ ಯಾವತ್ತೂ ಕೂಡ ಪೈಪೋಟಿಯಲ್ಲ, ಯಾವತ್ತೂ ವೈರತ್ವವಲ್ಲ, ಅದು ಬಂಧುತ್ವವಾಗಿದೆ. ಅದು ಅಂತಹ ಮಸೀದಿಗಳು ಖಂಡಿತವಾಗಿಯೂ ಬೆಳಗಬೇಕು.
ಈ ಸಂದರ್ಭದಲ್ಲಿ ನಾನು ಹೆಚ್ಚೇನು ಮಾತನಾಡುವುದಿಲ್ಲ. ನನ್ನ ಮಾತನ್ನು ಕೊನೆಗೊಳಿಸುವಾಗ ನನ್ನ ಮಾತುಗಳು ನಿಮ್ಮ ಹೃದಯಕ್ಕೆ ತಟ್ಟಿದೆಯೋ ಇಲ್ಲವೋ ಅಂತ ನನಗೂ ಗೊತ್ತಿಲ್ಲ. ಇವತ್ತು ನಾವು ಮಾತಾಡಬೇಕಾದವರಲ್ಲ, ನಾವು ಪರಸ್ಪರ ಅರಿತುಕೊಳ್ಳಬೇಕಾದವರು. ಹಿಂದುತ್ವ, ಈ ಬಹುತ್ವ, ಈ ಭ್ರಾತೃತ್ವ ಎಷ್ಟೊಂದು ಸುಂದರವಾಗಿ ಹೆಣೆದುಕೊಂಡಿದೆ ಅನ್ನುವುದನ್ನ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಈ ಭಾರತದ ಪ್ರಥಮ ಕುಟುಂಬ ಶ್ರೀದೇವಿ ಎನ್ನುವಂತಹ ತಾಯಿಯ ಮಗ ಮಹಾಬಲಿ ಮೊಹಮ್ಮದ್ ಅಲಿಯಾಗಿ ಪರಿವರ್ತನೆಗೊಂಡಾಗ ರಾಜ ಕುಟುಂಬ ಮುಸ್ಲಿಂ ಕುಟುಂಬವಾಗಿತ್ತು. ಪ್ರಥಮ ರಾಜ ಕುಟುಂಬ ಹಿಂದೂ ಕುಟುಂಬ ಆಗಿತ್ತು. ಹೀಗೆ ನಾವು ಇತಿಹಾಸಗಳೆಡೆಗೆ ಚರಿತ್ರೆಯ ಪುಟಗಳೆಡೆಗೆ ಸಾಗಿದಾಗ ಪೊನ್ನಾನಿಯ ಇಸ್ಲಾಮಿಕ್ ಸಂಸ್ಕೃತಿಯ ಅನಾವರಣಗೊಳಿಸಿದಂತಹ ಕೇಂದ್ರ ಪೊನ್ನಾನಿ ಮಖ್ದೂಮ್. ಆ ಪೊನ್ನಾನಿಯ ಆ ಮರದ ಮಾಡಿನ ತೊಲೆ ಅದು ಯಾರದು ಅಂತ ಕೇಳಿದಾಗ ಮಖ್ದೂಮ್ ತಂಗಳವರ ಇಷ್ಟ ಸ್ನೇಹಿತ ಹಿಂದೂ ಸಹೋದರ ದಾನವಾಗಿ ಕೊಟ್ಟಂತಹ ಮರದಿಂದ ಕೆತ್ತಲ್ಪಟ್ಟಂತಹ ತೊಲೆಯಾಗಿದೆ ಪೊನ್ನಾನಿ ಮಸೀದಿಯ ಆ ಮಾಡು ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡಾಗ, ಅದೇ ರೀತಿ ಒಳ್ಳೆಂಗೋಡು ಉಮರ್ ಖಾಲಿ ರಹಮತುಲ್ಲಾಹಿ ಅಲೈಹಿ ಅವರೊಂದು ಮಸೀದಿಯನ್ನ ಕಟ್ಟುವುದಕ್ಕೋಸ್ಕರ ಜೋಯ್ ಅನ್ನುವ ಹಿಂದೂ ಸಹೋದರನನ್ನ ಒಪ್ಪಿಸುತ್ತಾರೆ. ಮಸೀದಿ ಕೆಲಸ ಪೂರ್ತಿಯಾಯಿತು. ಆ ಮಸೀದಿ ಕೆಲಸ ಪೂರ್ತಿಯಾದ ಮೇಲೆ ತನ್ನ ಕಾಕತ್ತರ ಮನೆತನದ ಒಂದು ಭೂಮಿಯ ಭಾಗವನ್ನು ಆ ಜೋಯ್ ಅನ್ನುವ ಹಿಂದೂ ಸಹೋದರನಿಗೆ ದಾನವಾಗಿ ಕೊಡ್ತಾರೆ. ಆ ದಾನವಾಗಿ ಸಿಕ್ಕ ಭೂಮಿಯಲ್ಲಿ ಆತನೇನ್ ಮಾಡ್ತಾನೆ, ಸುಂದರವಾದ ದೇವಸ್ಥಾನವನ್ನು ಕಟ್ಟುತ್ತಾನೆ. ಹೀಗೆ ಪರಸ್ಪರ ಹೊಂದಾಣಿಕೆ ಬೆಸೆದುಕೊಂಡಿರುವ ಮಾನವೀಯ ಸಂಬಂಧಗಳ ಆ ಒಂದು ಹೊಕ್ಕಲ ಬಳ್ಳಿ ಅಂತ ಹೇಳ್ಬಹುದು. ಈ ರೀತಿಯಾಗಿ ಬೆಳೆದಿರುವಂತಹ ಭಾರತೀಯ ಸಂಸ್ಕೃತಿ, ಬಹುತ್ವ ಸಂಸ್ಕೃತಿ, ಅದನ್ನು ಉಳಿಸಿಕೊಂಡವರು ಯಾರು ಅಂತ ಕೇಳಿದರೆ ಅಜ್ಮೀರ್ ಖಾಜಾ, ಮಾಲಿಕುದ್ದೀನ, ಉಳ್ಳಾಳ, ಸೈಯದ್ ಮೊಹಮ್ಮದ್ ಶರೀಫುಲ್ ಮದನಿ, ಹೀಗೆ ಹಲವಾರು, ಹೀಗೆ ಮಲ್ಹರ್ ತಂಗಳ್, ಈ ರೀತಿಯಾಗಿ ಅವರು ಉಳಿಸಿಕೊಂಡು ಬಂದಿದ್ದಾರೆ. ಅವರ ಆ ಒಂದು ಧ್ಯೇಯ ನೋಡಿ, ನಾವು ಆಲೋಚಿಸಬೇಕಾಗಿದೆ. ಇಮಾಮ್ ಶಿಬಿಲಿ ರಹಮತುಲ್ಲಾಹಿ ಅಲೈಹಿ ಅವ್ರು ನಡ್ಕೊಂಡು ಹೋಗ್ತಾರೆ. ಆವಾಗ ಪಡ್ಡೆ ಹುಡುಗರು ಕಲ್ಲು ಎತ್ತಿ ಎಸೆಯುತ್ತಾರೆ. ಇನ್ನೇನೋ ಕೋಪಗೊಂಡು ಒಂದು ಕಲ್ಲು ಹಿಡಿದು ಎತ್ತಿ ಆ ಪಡ್ಡೆ ಹುಡುಗರಿಗೆ ಎಸೆಯನ ಅಂತ ನೋವು ತಾಳಲಾರದೆ ಆ ಸಂದರ್ಭದಲ್ಲಿ ಅವರು ಭಾವಿಸಿದಾಗ ಏನೋ ಒಂದು ಶಬ್ದ, ಯಾ ಶಿಬಿಲಿ ಯಾ ಶಿಬಿಲಿ ಕುಮ್ ಮಿಥಿಲಿ, ಓ ಶಿಬಿಲಿ ಎಸೆಯಬೇಡ, ಕಲ್ಲೆತ್ತಬೇಡ, ನಿನ್ನೆಡೆಗೆ ಕಲ್ಲನ್ನು ಎಸೆದಿದ್ದರೂ ಕೂಡ ನೀನು ಆ ಕಡೆ ಕಲ್ಲನ್ನು ಎಸೆಯಬೇಡ. ಯಾಕೆ? ಪ್ರವಾದಿ ಹಜರತ್ ಆದಮ್ ನಬಿ ಅಲೈಹಿ ಸಲಾತು ವಸಲಾಂ ರವರ ಮಕ್ಕಳಲ್ಲಿ ಇಬ್ಬರು ಹಾಬೀಲ್ ಕಾಬೀಲ್. ಕಾಬೀಲನ್ನು ಕೊಲ್ಲುವ ಪ್ರಯತ್ನ ಮಾಡುವಾಗ ಆ ಕಾಬೀಲನೊಂದಿಗೆ ಹಾಬೀಲ್ ಹೇಳಿದ ಮಾತು, ಒಲೈಂ ಬಸತ್ತ ಯದಯ್ಯ ಒಲೈಂ ಬಸತ್ತ ಯದೈಕ, ನಿನ್ನ ಕೈಯನ್ನು ನನ್ನೆಡೆಗೆ ನನ್ನನ್ನು ಕೊಲ್ಲುವುದಕ್ಕೆ ಮುಂದಾಗಿಸಿದರೆ ನಾನು ನಿನ್ನೆಡೆಗೆ ನನ್ನ ಕೈಯನ್ನು ನಿನ್ನಲು ಕೊಲ್ಲಲು ನಾನು ಮುಂದಾಗಿಸಲಾರೆ. ಇದು ಇಸ್ಲಾಮಿನ ಅತ್ಯಂತ ಮಹೋನ್ನತವಾದಂತಹ ಸಂದೇಶವಾಗಿದೆ. ನೀನು ನನ್ನನ್ನು ಕೊಂದರೂ ನಿನ್ನನ್ನು ಕೊಲ್ಲಲು ನಾನಿಲ್ಲ. ಇದು ಆದಮ್ ನಬಿ ಅಲೈಹಿ ಸಲಾತು ವಸಲಾಂ ರವರು ಅವರ ಮಕ್ಕಳಿಂದ ಪವಿತ್ರ ಕುರ್ಆನ್ ನಮ್ಮೆಡೆಗೆ ತಲುಪಿಸಿದ ಮಹೋನ್ನತವಾದಂತಹ ಸಂದೇಶವಾಗಿದೆ. ಅದೇ ರೀತಿಯಲ್ಲಿ ನಡೆದು ಬಂದಂತಹ ಮಹಾತ್ಮರು, ಆ ಮಹಾತ್ಮರ ಸಂದೇಶವೇನು? ಪಡ್ಡೆ ಹುಡುಗರು ನೋಯಿಸಿದರು, ಕಲ್ಲೆಸೆದವರಿಗೆ ತಿರುಗಿ ಕಲ್ಲೆಸೆಯುವುದು ಬೇಡ ಅನ್ನುವುದಾಗಿದೆ. ಯಾ ಶಿಬಿಲಿ ಕುಮ್ಮಿಸಿಲಿ, ನನ್ನಂತೆ ನೀನಾಗು. ಯಾಕೆ? ನನಗೆ ಕಲ್ಲೆಸೆಯುವಾಗ ಸಿಹಿಯಾದ ಆ ಹಣ್ಣನ್ನು ನಾನು ಕೊಡುವೆ. ನಾನಿವಾಗ ಹೇಳ್ತಾ ಇರೋದು ಒಂದು ಹುಲ್ಲು, ಅದು ಹಸು ಮೇದಾಗ ಹಾಲನ್ನು ಕೊಡಲು ಸಾಧ್ಯವಾಗುವುದಾದರೆ
ಕಲ್ಲೆಸೆದ ಮರ ಅದು ಹಣ್ಣನ್ನು ಕೊಡಲು ಸಾಧ್ಯವಾಗುವುದಾದರೆ ಪರೋಪಕಾರಾಯ ವಹಂತಿ ನದ್ಯಾಃ ಪರೋಪಕಾರಾಯ ಗುಹಂತಿ ಗಾವಃ ಪರೋಪಕಾರಾಯ ವಹಂತಿ ನದ್ಯಾಃ ಪರೋಪಕಾರಾಯ ಗುಹಂತಿ ಗಾವಃ ಪರೋಪಕಾರಾರ್ಥಮಿದಂ ಶರೀರಂ ಅನ್ನುವ ಸಂದೇಶವು ಉಪನಿಷತ್ತುಗಳಿಂದ ನಾವು ಪಡೆಕೊಂಡಾಗ ಪವಿತ್ರ ಕುರಾನ್ ಹೇಳುವಂತಹ ಅತ್ಯಂತ ಮನೋಹರವಾಗಿರುವಂತಹ ಒಂದು ಸಂದೇಶ. ಲರಬಲ್ಲಾಹು ಮಥನನ್, ಲರಬಲ್ಲಾಹು, ಅಲ್ಲಾಹನು ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾನೆ ಪವಿತ್ರ ಇಸ್ಲಾಮಿಗೆ. ಕಲಿಮತನ್ ತೊಯ್ಯಿಬತನ್ ಕಶಜರತಿನ್ ತೊಯ್ಯಿಬಾ, ಉತ್ತಮವಾದಂತಹ ಒಂದು ಮರ ಇಸ್ಲಾಂ. ಆದರೆ ಹಲಸಿನ ಮರ ವರ್ಷದಲ್ಲಿ ಒಮ್ಮೆ ಕೊಡುವ ಹಲಸು, ಮಾವಿನ ಹಣ್ಣು ವರ್ಷದಲ್ಲಿ ಒಮ್ಮೆ. ಆದರೆ ಇಸ್ಲಾಂ ಅನ್ನುವಂತಹ ಮರ ತುತಿ ಉಕುಲಹ ಕುಲ್ಲಹೀನ್, ಎಲ್ಲಾ ಸಮಯದಲ್ಲೂ ಸಿಹಿಯನ್ನು ಕೊಡುವಂತಹ ಮರವಾಗಬೇಕು ಒಬ್ಬ ಮುಸಲ್ಮಾನ. ಅದು ನಮ್ಮ ಹೃದಯದ ಬೇಡಿಕೆ, ಈಮಾನಿನ ಬೇಡಿಕೆ. ಈ ಕಾರಣವಾಗಿಯೇ ಇಮಾಮ್ ಶಾಫಿ ರಲಿಯಲ್ಲಾಹು ತಆಲಾ ಅನ್ನು ಹೇಳಿದ್ದು, ದ ವಿನ್ನಿಂಗ್ಸ್ ಆಫ್ ದ ಹಾರ್ಟ್ ಬೆಟರ್ ದೆನ್ ದಿ ವಿನ್ನಿಂಗ್ಸ್ ಆಫ್ ಸಿಚುವೇಶನ್. ಸಂದರ್ಭಗಳಲ್ಲಿ ಗೆಲ್ಲುವುದಕ್ಕಿಂತ ಸೋಲುವುದು ಮುಖ್ಯ, ಬೇರೆಯೊಬ್ಬರನ್ನು ಗೆಲ್ಲಿಸುವುದು ಇದಾಗಿದೆ ಬೇಕಾಗಿರೋದು. ಲನ್ ತನಾಲುಲ್ ಬಿರ್ರ ಹತ್ತಾ ತುಂಫಿಕು ಮಿಮ್ಮಾ ತುಹಿಬ್ಬೂನ್, ನಿಮಗೆ ಅತೀವ ಇಷ್ಟವಾಗಿರುವುದನ್ನು ಬೇರೆಯವರಿಗಾಗಿ ತ್ಯಜಿಸುವ ಕಾಲ. ಅದೇ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನ ಅನುಚರನಿಗೆ ಕಲಿಸಿಕೊಟ್ಟದ್ದು. ಆ ಅನುಚರರು ಮಾಡಿದ್ದೇನು, ತನ್ನ ಮನೆಗೆ ಬಂದ ಅತಿಥಿಗೆ 2 ರೊಟ್ಟಿ ಇದೆ ಮನೆಯಲ್ಲಿ, ಅದನ್ನು 2 ಮಕ್ಕಳಿಗೆ ಕೊಡುವುದಕ್ಕಾಗಿ ಇಟ್ಟದ್ದು. ಆದರೂ ಅದನ್ನು ಕೊಡದೆ ಮಕ್ಕಳನ್ನು ಹಾಗೆಯೇ ಹಸಿದ ಹೊಟ್ಟೆಯಲ್ಲಿ ಮಲಗಿಸಿ ಅತಿಥಿಗೆ ಸತ್ಕಾರ ಮಾಡುವಾಗ ಆ ರೊಟ್ಟಿಯನ್ನು ತಿನ್ನುವಾಗ ದೀಪವನ್ನು ಆರಿಸಿ ತನ್ನ ಸ್ನೇಹಿತನಿಗೆ ಉಣಬಡಿಸುವ ತಿನ್ನಿಸುವಂತಹ ಸಂಸ್ಕಾರ. ಬೆಳಗ್ಗೆ ಪ್ರವಾದಿಯವರ ಬಳಿ ಬಂದ್ರು ಸುಹಾಬಿ. ಆವಾಗ ಪ್ರವಾದಿಯವರು ಹೇಳಿದರು, ಲಕದ್ ರಲಿಯಲ್ಲಾಹು ಮಿನ್ ಸನೀಕುಂ ಫೀ ಹಾದಿಹಿ ಲೈಲಾ, ಈ ರಾತ್ರಿ ನಿಮ್ಮ ಮಕ್ಕಳಿಗೆ ರೊಟ್ಟಿಯನ್ನು ಕೊಡದೆ ದೀಪವನ್ನು ಆರಿಸಿ ನಟಿಸಿ ತಿಂದಂತೆ ನಟಿಸಿ ಬೇರೆಯವರಿಗೆ ಉಣಬಡಿಸಿದಿರಲ್ಲ, ಅದು ಅಲ್ಲಾಹನು ತೃಪ್ತಿ ಪಡುತ್ತಾನೆ. ತನಗಾಗಿ ತಾನು ಸಂಪಾದಿಸುವುದಲ್ಲ, ಮತ್ತೆ ಇತರರಿಗಾಗಿ ಬದುಕುವಂತಹ ಬದುಕು. ಲಿವ್ ಅಂಡ್ ಅದರ್ ಲೆಟ್ ಲಿವ್, ಬೇರೆಯವರಿಗೆ ಬದುಕುವ ಅವಕಾಶ. ಅದಾಗಿದೆ ಮಸೀದಿಗಳಿಂದ ನಮಗೆ ಕಾಣಸಿಗುವಂತಹ ಮಹೋನ್ನತವಾದಂತಹ ದರ್ಶನ.